ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಸ್ಟ್ ನಾವೆಲ್ಲ ಗುಡಿಗೆ ಬಂದಿದ್ವಿ, ಸಿದ್ದೇಶ್ವರ ಗುಡಿಗೆ ಬಂದಿದ್ವಿ. ಎಲ್ಲ ಸಿದ್ದೇಶ್ವರ ಗುಡಿನಾಗ ಇದು ನೋಡ್ತಾ ಇರ್ಬೋದು, ಫೋಟೋಸ್ ಎಲ್ಲ ಹಾಕಿದ್ದಾರೆ. ಹೀಗೀಗೆಲ್ಲ ಅದಕ್ಕೆ ಕತೆಗಳ್ನ ಹಾಕಿದ್ದಾರೆ. ಅದನ್ನು ನನ್ನ ಮನೆಯವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು ನನ್ನ ಮಗನಿಗೆ. ಪರೀಕ್ಷಿತಕ್ಕೆ ಅವ್ರ ಪಪ್ಪ ಎಕ್ಸ್ಪ್ಲೇನ್ ಮಾಡಿ, ನೋಡಿ ಈ ಥರ ಸಿದ್ದೇಶ್ವರ ದೇವರು ಈ ಥರ ಅದ್ರ ಕತೆನ ಸ್ಟೋರಿನೆಲ್ಲ ಚೆನ್ನಾಗಿ ಹೇಳ್ತಾಯಿದ್ರು. ಅವನು ನೋಡಿ ಕೇಳಿಸ್ಕೊತಾ ಇದ್ದ. ಹಾಗೆ ಮನೆಗೆ ಬಂದಾದಮೇಲೆ ಸ್ವಲ್ಪ ಪೇಂಟಿಂಗ್ ಇತ್ತು, ಈ ಥರ ಪಾಟ್ ಇತ್ತು. ಆ ಪಾಟಿಗೆ ಸ್ವಲ್ಪ ಪೇಂಟ್ ಮಾಡೋಣ, ಇನ್ನೋವೇಟಿವ್ ಆಗಿ ಚೆನ್ನಾಗಿರುತ್ತೆ, ಮನೆಯಲ್ಲೇ DIY ಮಾಡಿ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ತಾಯಿದ್ದೆ ನನ್ನ ಜೊತೆ. ಹಾಗೆ ಚಿಕ್ಕಿನೂ ಮಾಡಿದ್ಲು. ಹೇಗಿತ್ತು ಅಂತ ಹೇಳಿ ಸುಮ್ಮನೆ ಒಂದು ಟೇಬಲ್ ಮ್ಯಾಗ ಈ ಥರ ಇಡೋಣ ಅಂತ ಮಾಡಿದ್ವಿ. ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು. ಇದಕ್ಕೆ ನಮ್ಮ ಚಿಕ್ಕಿನೂ ಹೆಲ್ಪ್ ಮಾಡಿದ್ದಾಳೆ. ನಿಮ್ಮ ಮನೇಲಿ ಆ ಥರ ಮಡಿಕೆ ಇದ್ದರೆ ಈ ಥರ ಇನ್ನೋವೇಟಿವ್ ಆಗಿ ಮಾಡಿ. ಹಾಗೆ ನಮ್ಮ ಚಿಕ್ಕಿ ನನ್ನ ನೈಟಿ ತೊಗೊಂಡು ಹಾಕ್ಕೊತಾ ಇದ್ಲು, ಒಗ್ದಿದ್ದ ಬಟ್ಟೆನ ತೊಗೊಂಡು ಹೀಗೆಲ್ಲ ರೆಡಿಯಾಗಿ ಆಟ ಆಡ್ತಾಯಿದ್ಲು. ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ವಿಡಿಯೋ ಹಾಕಿದ ತಕ್ಷಣ ನೋಡಿ ಅವಳು ಹೇಗೆ ಮಾಡಿದೆ ಅಂತ. ನೋಡ್ರಿ ಫ್ರೆಂಡ್ಸ್, ನಾನು ನೈಟಿ ಹಾಕ್ಕೊಂಡು ಮಾಡ್ತಾ ಬಟ್ಟೆ ಎಲ್ಲ ಹಾಕಿದ್ರೆ ಸಖತ್ ತುಂಟಿ ಆಗ್ಬಿಟ್ಟಿದ್ಲು. ನೈಟಿ ಹಾಕೊಂಡು ಅದಕ್ಕೆ ಒಂದು ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡಿದ್ದೀನಿ. ಹಿಂಗೆ ಮಾಡ್ತಾಳೆ, ನೈಟಿ ಹಾಕ್ಕೊಳ್ಳೋದು, ನನ್ನ ಡ್ರೆಸ್ ಹಾಕ್ಕೊಳ್ಳೋದು. ನಿಮ್ಮ ಮನೇಲಿ ನೋಡೋಣ ಹೆಂಗೆ ಕಾಣಿಸ್ತೆ ಇದೇ ಥರ ಮಕ್ಕಳು ಮಾಡ್ತಾರಂತ ಕಮೆಂಟ್ಸ್ ಮಾಡಿರಿ. ಹಾಗೆ ರಾಖಿ ಹಬ್ಬನೂ ಇತ್ತು ನೆಕ್ಸ್ಟ್ ಡೇ. ರಾಖಿ ಹಬ್ಬ ಸುಮ್ಮನೆ ಸಿಂಪಲ್ಲಾಗಿ ಮಾಡಿದ್ವಿ, ಯಾಕಂದರೆ ಸ್ಕೂಲ್ ಇರುತ್ತಲ್ಲ. ಹಾಗೆ ಅಭಿನೂ ಕೂಡ ಬಂದಿದ್ದ, ನಮ್ಮ ಅಕ್ಕನ ಮಗ. ಹಾಗೆ ರಾಖಿ ಕಟ್ಟಿ ಚಿಕ್ಕಿ ಪರೀಕ್ಷೆಗೂ ಕಟ್ಟಿದ್ಲು. ಅಭಿ ಏನು ಗಿಫ್ಟ್ ಕೊಟ್ಟ ಅಂತಂದರೆ ಅದನ್ನು ಓಪನ್ ಮಾಡ್ತಾಯಿದ್ಲು. ಅವನು ಕ್ಯಾಮ್ರಾದಾಗ ಜಾಸ್ತಿ ಬರೋದಿಲ್ಲ, ಅವನಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಈಗ ನೋಡಿ ಅದಕ್ಕೆ ಓಪನ್ ಮಾಡೋಕ್ಕೆ ಎಷ್ಟೊಂದು ಸಾಹಸ ಪಡ್ತಾರೆ, ಏನು ಕೊಟ್ಟ ಗಿಫ್ಟು ಅಂತ ಹೇಳ್ಬಿಟ್ಟು. ಇದ್ರು ಅವ್ರ ಅಣ್ಣ ಬಂದಣ ಎಲ್ಲರೂ ಏನು ಗಿಫ್ಟ್ ಕೊಟ್ಟ ಅಂತ ನೋಡಕ್ಕೆ ಬಂದಾರ. ಏನು ಸ್ಪೀಕರ್ ಏನು ನನಗೆ ಗೊತ್ತು, ಮಮ್ಮಿ ಹೇಳ ನನಗೆ. ಹಾಗೆ ಆ ಗಿಫ್ಟ್ ನೋಡಿದ ತಕ್ಷಣ ನಮ್ಮ ಚಿಕ್ಕಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ಯಾಕಂದರೆ ಅದು ಗೊತ್ತಿರಲಿಲ್ಲ ಅವಳಿಗೆ, ಅದು ಸ್ಪೀಕರ್ ಇರುತ್ತೆ, ಸ್ಪೀಕರ್ ಕೊಟ್ಟಿದ್ದೆ ಆ್ಯಕ್ಚುಲಿ ಅವನು. ಅವಳಿಗೆ ಬ್ಲೂಟೂತ್ ಸ್ಪೀಕರ್ ಅಷ್ಟು ಇಷ್ಟ ಆಗಲಿಲ್ಲ ಅವಳಿಗೆ. ಏನಾದರೂ ಗಿಫ್ಟ್, ಏನಾದರೂ ಗೊಂಬೆ ಈ ಥರ ಕೊಡಬೇಕಾಗಿತ್ತು, ಡಾಲ್, ಚಾಕ್ಲೇಟ್ಸ್ ಎಕ್ಸ್ಪೆಕ್ಟ್ ಮಾಡಿದ್ಲು ಆ ಥರ. ಅದು ಕೊಡಲಿಲ್ಲ ಅವನು, ಅದಕ್ಕೆ ತುಂಬ ಅಳ್ತಿದ್ಲು ಅವಳು. ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಮಾರ್ನಿಂಗ್ ನಾನು ಬೇಗನೆ ಬಂದು ಲಾಸ್ಟ್ ಶುಕ್ರವಾರ, 4ನೇ ಶುಕ್ರವಾರ ನಮ್ಮ ಮನೇಲಿ ಪೂಜೆ ಮಾಡಿದ್ರು ಮಮ್ಮಿ. ಅದಕ್ಕೆ ಗುರುವಾರನೇ ಬಂದುಬಿಟ್ಟು ದೇವರಿಗೆ ಯಾವ ಥರ ಸೀರೆ ಉಡಿಸ್ಬೇಕು ಬೇಗ ಉಡಿಸ್ಬಿಟ್ಟು ನಾನು ನಮ್ಮ ಮನೆಗೆ ಬಂದೆ. ಯಾಕಂದರೆ ನಮ್ಮ ಮನೇಲೂ ಅವತ್ತು ಮಾರನೇ ದಿನ ಪೂಜೆ ಇತ್ತು. ಅದಕ್ಕೋಸ್ಕರ ನಮ್ಮ ಮನೇಲಿ ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಇಲ್ಲಿ ಬಂದೆ. ಇದು ಮುಗಿಸಿದ ಮೇಲೆ ನಮ್ಮ ಮನೇಲಿ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದೆ, ಆಮೇಲೆ ಎಂಡ್ ಮಾಡೋಕ್ಕೆ ಮರ್ತೋದೆ ನಾನು. ನಮ್ಮ ಮನೇಲಿ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಒಂದೆರಡು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ನಮ್ಮ ಮನೇಲೂ ಮಾಡಿದ್ವಿ, ಯಾವ ಥರ ಮಾಡಿದ್ವಿ ಅಂತ. ಆದರೆ ಪ್ರಿಪೇರ್ ಮಾಡಬೇಕಾದ್ರೆ ವಿಡಿಯೋ ಮಾಡಲಿಲ್ಲ ನಾನು. ನೀವೆಲ್ಲ ಯಾವ ಥರ ಮಾಡಿದ್ರಿ, ಹಾಗೆ ಯಾವ ಥರ ಲಕ್ಷ್ಮಿನ ಕೂಡಿಸಿದ್ರಿ ಅಂತ ಕಮೆಂಟ್ಸ್ ಮಾಡಿರಿ. ಹಾಗೆ ಫೋಟೋನ ಶೇರ್ ಮಾಡಿರಿ. ನಾನು ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಈ ಥರ ಕೈಗೆಲ್ಲ ನೋಡಿದ್ರಲ್ಲ ಯಾವ ಥರನ ಪಿನ್ ಮಾಡಿಕೊಂಡೆ ಅಂತ. ಹಾಗೆ ನೀಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಪ್ಲೇಟ್ಸ್ ಎಲ್ಲ. ಅದನ್ನು ಈ ಥರ ಅಡ್ಡವಾಗಿ ಹಾಕ್ಬಿಟ್ಟು ನೀಲಿಗೆನೆಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ನಾ ಫ್ರಂಟ್ ಕ್ಯಾಮ್ರಾನ ಮಾಡಬೇಕು ಅಂದ್ಕೊಂಡೆ, ಆಮೇಲೆ ಮರ್ತೋಯ್ತು. ಯಾಕಂದರೆ ಟೈಮ್ ಆಗಿತ್ತು. ನೆಕ್ಸ್ಟ್ ನಮ್ಮ ಮನೆಗೆ ಹೋಗಿ ಮಕ್ಕಳು ಸ್ಕೂಲಿಂದ ಬರ್ತಾರೆ, ಅದೆಲ್ಲ ತಲೆಯಲ್ಲಿತ್ತಲ್ಲ. ಹಾಗಾಗಿ ನಾನು ವೀಡಿಯೋ ಸರಿಯಾಗಿ ಮಾಡ್ಕೊಳ್ಳಿಲ್ಲ.
ಹಾಗೆ ನನ್ನ ಕೋ ಸಿಸ್ಟರ್ಸ್ ಸಬ್ಸ್ಕ್ರೈಬರ್ ಕೂಡ ನಿಮ್ಗೆ ಗೊತ್ತಿರ್ಬೋದು ಅವ್ರ ಮನೆಗೆ ಕೂಡ ಹೋಗಿದ್ವಿ. ನಮ್ಮ ಅಕ್ಕನ ಮಕ್ಕ ಬೇಕು ರಾಜೇಶ್ವರಿ ಅಕ್ಕ ಅವ್ರ ಮನೆಗೂ ಹೋಗಿದ್ವಿ. ಹಾಗೆ ಅಲ್ಲಿ ಉಡಿ ತುಂಬಿಸ್ಕೊಂಡು ವೀಡಿಯೋಸ್ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದ್ಲು. ಹಾಗೆ ನಮಗೆಲ್ಲರಿಗೂ ತುಂಬ ಚಕ್ಲಿ ಕೊಟ್ಟಳು. ಥ್ಯಾಂಕ್ ಯು ಅಕ್ಕ, ಚಕ್ಲಿ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಮ್ಮ ಲಕ್ಷ್ಮೀ ಪೂಜೆ ಹೇಗಾಗಿತ್ತು ಅಂತ ಕಮೆಂಟ್ಸ್ ಮಾಡಿರಿ. ನೆಕ್ಸ್ಟ್ ತುಂಬ ಒಳ್ಳೆ ಲಾಗ್ಸ್ ಬರುತ್ತೆ. ನೆಕ್ಸ್ಟ್ ನೋಡಿ ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.